ವೀಕ್ಷಕರೇ ನಮಸ್ಕಾರ. ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಐಟಿ ಕಂಪನಿಯ ಟೆಕ್ಕಿಗಳು ನೋಡಬೇಕು, ಇಂಟೆಲೆಕ್ಚುವಲ್ ವರ್ಗವೂ ನೋಡಬೇಕು, ರಾಜಕಾರಣಿಗಳು ನೋಡಬೇಕು, ಮಧ್ಯಮ ವಯಸ್ಸಿನವರು ನೋಡಬೇಕು. ಈ ಕಾರ್ಯಕ್ರಮವನ್ನ ಎಲ್ಲ ವರ್ಗದವರು ಕೂಡ ನೋಡಬೇಕು. ಕಾರಣ ಏನು ಅಂದ್ರೆ ನಾವು ಕಚೇರಿಗೆ ಕೆಲಸಕ್ಕೆ ಹೋಗ್ತೀವಿ, ಕೂತಲ್ಲೇ ಕೂತ್ಕೋತೀವಿ ನಿರಂತರವಾಗಿ 6ರಿಂದ 8 ಗಂಟೆಗಳ ಕಾಲ. ಹೀಗೆ ಕೂತು ಕೂತು ನಾವು ಬೆಳೆಸಿಕೊಳ್ಳೋದು ಹೊಟ್ಟೆಯನ್ನ. ಈ ಹೊಟ್ಟೆ ಅನ್ನೋದಿದೆಯಲ್ಲ, ನಿಮ್ಮ ಆಹಾರವನ್ನು ಸಂಗ್ರಹಿಸುವ ಗೋದಾಮು ಮಾತ್ರವಲ್ಲ, ನಿಮ್ಮ ಸೌಂದರ್ಯವನ್ನು ನಿರ್ಧಾರ ಮಾಡುವ ನಾಯಕ. ಇದೇ ಈ ಹೊತ್ತಿನ ವಿಶೇಷ, ಅಂಕಲ್ ಸಿಂಡ್ರೋಮ್. ನಾನು ಸಾಹಿಲ್. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ ನನಗೀಗ 35-36 ಅಂತಾರೆ. ಆದರೆ ದೇಹದ ಆಕೃತಿ ಮತ್ತು ಆಕಾರ ನೋಡಿದ್ರೆ 40 ಮೀರಿದವರ ಹಾಗೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಹೊಟ್ಟೆ. ಈ ಹೊಟ್ಟೆಯಿಂದ ಆಗಬಹುದಾದ ಸಮಸ್ಯೆಗಳೇನು? ಹಾಗಾದ್ರೆ ಮದುವೆಯಾದ ಗಂಡಸರೇ ಎಚ್ಚರ ಎಚ್ಚರ ಎಚ್ಚರ. ಇದು ಕೇವಲ ಬೊಜ್ಜಿನ ಪ್ರಶ್ನೆಯಲ್ಲ, ಆಯಸ್ಸಿನ ವಿಚಾರ. 36 ವರ್ಷ ದಾಟಿದ ವಿವಾಹಿತ ಗಂಡಸರ ರಿಯಲ್ ಸ್ಟೋರಿ. ಬೊಜ್ಜಿನ ಬಗ್ಗೆ ನಿಮ್ಮ ಮಕ್ಕಳೇ ಕಾಮೆಂಟ್ ಮಾಡ್ತಿದ್ದಾರಾ? ನಿಮ್ಮ ಬೊಜ್ಜಿನ ವಿಕಾರದ ಆಕಾರಕ್ಕೆ ಡಾಕ್ಟರ್ ವಾರ್ನಿಂಗ್. ನಿಮ್ಮ ಮಕ್ಕಳ ಕಿಂಡಲ್ ಹಿಂದಿದೆಯಾ? ಭಾರಿ ಡೇಂಜರ್ ಭವಿಷ್ಯ. ಡ್ಯಾಡ್ ಹೊಟ್ಟೆ ಕಮ್ಮಿ ಮಾಡಿ, ಕಿಂಡಲ್ ಹಿಂದಿದೆಯಾ ಸೀಕ್ರೆಟ್? ನಿಮ್ಮ ಬೊಜ್ಜಿಗೂ ಶುಗರ್ ಬಾರ್ಡರಿಗೂ ಇದೆಯಾ ಬಿಗ್ ಲಿಂಕ್? ಬಾರ್ಡರ್ ನಲ್ಲಿದೆಯಾ ಶುಗರ್, ಡೇಂಜರ್ ನಲ್ಲಿದೆ ಫ್ಯೂಚರ್. ಮದುವೆಯಾದ ಗಂಡಸರೇ ಬಿ ಕೇರ್ಫುಲ್. ನಿಮಗೆ ಬಂದಿರುವ ಹೊಟ್ಟೆ ಇದೆಯಲ್ಲ, ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆ ಹೊಟ್ಟೆಯನ್ನು ಒಂದು ಸಾಮಾನ್ಯವಾದ ಆಹಾರ ಸಂಗ್ರಹಿಸಿಡುವ ಗೋದಾಮು ಅನ್ಕೋಬೇಡಿ. ಮುಂದೆ ಬರಬಹುದಾದಂತಹ ಅನೇಕ ರೋಗಗಳಿಗೂ ಕೂಡ ಆಹ್ವಾನ ಕೇಂದ್ರ. ಹಾಗಾದರೆ ನಿಜಕ್ಕೂ ಕೂಡ ಈ ಹೊಟ್ಟೆ ಎನ್ನುವಂತಹ ಈ ಒಂದು ಕ್ಷುಲ್ಲಕ ವಿಚಾರದಿಂದ ಏನೇನು ನಮಗೆ ಸಮಸ್ಯೆಗಳಾಗ್ತವೆ. ಎಸ್, ಈ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡುವುದಾದರೆ, ಈ ಹೊಟ್ಟೆ ಎನ್ನುವ ಮಹಾನಗರಗಳಲ್ಲಿ ಅಂಕಲ್ ಸಿಂಡ್ರೋಮ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕನ್ನಡಿಯಲ್ಲಿ ಕಾಣುವ ಬೊಜ್ಜು ಕೇವಲ ಫ್ಯಾಟ್ ಅಲ್ಲವೇ ಅಲ್ಲ, ಅದು ಬದಲಾಗುತ್ತಿರುವ ಜೀವನ ಶೈಲಿಯ ಕರಾಳ ಮುಖಾನ. ಮೆಟ್ರೋ ಸಿಟಿ ಗಂಡಸರನ್ನ ಕಾಡುತ್ತಿದೆಯಾ ಅಂಕಲ್ ಸಿಂಡ್ರೋಮ್? 36 ವರ್ಷ ದಾಟುತ್ತಿದ್ದಂತೆ ಏನಿದು ಅಂಕಲ್ ಸಿಂಡ್ರೋಮ್ ಕಾಟ? ಜಿಮ್ಗೆ ಹೋಗೋದಕ್ಕೆ ಸಮಯ ಇಲ್ಲ, ವಾಕಿಂಗ್ ಮಾಡೋದಕ್ಕೂ ಕೂಡ ಆಲಸ್ಯ, ಶರ್ಟ್ ಬಟನ್ ಹಾಕೋದಕ್ಕೆ ಕಷ್ಟವಾಗುವಷ್ಟು ಬೆಳೆಯುತ್ತಿರುವ ಬೊಜ್ಜು. ಗಂಡಸರ ಹೊಟ್ಟೆ ಕಥೆ ಮತ್ತು ವ್ಯಥೆ, ಈ 5 ಲಕ್ಷಣಗಳು ನಿಮಗಿದೆಯಾ? ಬೆಲ್ಟ್ ಹಾಕಿದ್ರೂ ಕೆಳಗೆ ಜಾರುವಂತೆ ಮಾಡ್ತಾ ಇದೆಯಾ ಹೊಟ್ಟೆಯ ಆಕಾರ? 2ನೇ ಫ್ಲೋರ್ ಹತ್ತುವಷ್ಟರಲ್ಲಿ ಉಸಿರಾಟಕ್ಕೆ ಪರದಾಡ್ತಾ ಇದ್ದೀರಾ? 36ರಲ್ಲೇ 45ರಂತೆ ಕಾಣುವ ಮುಖದ ಕಳೆ ಮತ್ತು ದೇಹದ ಆಕೃತಿ. ನಾನು ಮೊದಲೇ ಹೇಳಿದಂತೆ ಈ ಹೊಟ್ಟೆ ಅನ್ನೋದು ನಿಮ್ಮ ಸೌಂದರ್ಯವನ್ನ ಲೆಕ್ಕಾಚಾರ ಹಾಕುವ ನಾಯಕ. ಬದಲಾಗುತ್ತಿರುವ ಜೀವನ ಶೈಲಿ, ಬಿಜಿಮಯ ಜಂಜಾಟ, ವಾಕ್ ಮಾಡೋದಕ್ಕೂ ಸೋಮಾರಿತನ, ತಿಂದಿದ್ದನ್ನ ಜೀರ್ಣ ಮಾಡಿಕೊಳ್ಳೋದಕ್ಕೂ ಕೂಡ ಆಲಸ್ಯ. ಎಸ್, ಈ ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ ಚರ್ಚಾ ವಿಚಾರದ ಅಡಿಯಲ್ಲಿ ವಿಸ್ತೃತ ಚರ್ಚೆ ಮಾಡ್ತೀವಿ. ಈ ಚರ್ಚೆಯಲ್ಲಿ ಖ್ಯಾತ ಡಾಕ್ಟರ್ ಆಂಜನಪ್ಪ, ಹಿರಿಯ ವೈದ್ಯರು. ಸರ್, ತಮಗೆ ಆತ್ಮೀಯವಾದಂತಹ ವೆಲ್ಕಮ್. ನಮಸ್ಕಾರ, ಥ್ಯಾಂಕ್ ಯು. ಎಸ್, ಇನ್ನು ಮನೋಜ್ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸರ್. ಎಸ್, ಡಾಕ್ಟರ್ ಆಂಜನಪ್ಪನವ್ರ ಜೊತೆ ಸರ್, ಈಗಿನ ಈ ಜೆನ್ಜಿ ಅನ್ನೋ ಯಂಗ್ಸ್ಟರ್ಸ್ದ ಒಂದು ಕೂಟ ಇದೆಯಲ್ಲ ಸರ್, ನೋಡೋದಕ್ಕೊಂದು ಸಣ್ಣ ಪ್ರಾಯ, ಮೂಲ ಹುಡುಕೋದಕ್ಕೆ ಹೋದರೆ, ಆದರೆ ಕಾಣೋದು ಮಾತ್ರ 40 ದಾಟದ ಹಾಗೆ. ಸೊ ಇದಕ್ಕೆ ಮುಖ್ಯ ಕಾರಣ ಈ ಬೊಜ್ಜು ಅನ್ನೋದಾ ಅಂತ? ಈ ಟಾಪಿಕ್ ಬಗ್ಗೆ ನಿಮ್ಮ ಇಂಟ್ರೊಡಕ್ಷನ್ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಹೇಳ್ತೀನಿ ಒಂದು ಮಾತು. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಈ ಬೊಜ್ಜು ಅನ್ನೋದು ಇದೆಯಲ್ಲ, ಫಸ್ಟ್ ಆಫ್ ಆಲ್ ಈ ಸಿಂಡ್ರೋಮ್ ಅನ್ನೋದು ನಮ್ಮ ಮೆಡಿಕಲ್ ಟರ್ಮಿನಾಲಜಿ. ಈ ಗ್ರೂಪ್ ಆಫ್ ಸೈನ್ಸ್ನ ನಾವು ಸಿಂಡ್ರೋಮ್ ಅಂತೀವಿ. ಬೊಜ್ಜು, ಆಲಸ್ಯ, ಕೈಕಾಲು ಸಣ್ಣ, ವಯಸ್ಸಾದಂಗೆ ಕಾಣೋದು, ಇದೆಲ್ಲವನ್ನು ಗ್ರೂಪ್ ಆಫ್ ಸೈನ್ಸ್ನ ಈ ಅಂಕಲ್ ಸಿಂಡ್ರೋಮ್ ಅಂತ. ಇದು ಆ್ಯಕ್ಚುಲಿ ಅಂಕಲ್ ಜೆಡ್ ಸಿಂಡ್ರೋಮ್ ಅಂತ ಬೇರೆ ಇದೆ, ಅದು ಬೇರೆ. ಆ್ಯಂಡ್ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಸ್ಟೇಟ್ಮೆಂಟು, ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್. ಎಷ್ಟು ಸ್ವಲ್ಪ ಇದೆ ನೋಡಿ. ಯಾರು ಬೆಲ್ಟ್ ಉದ್ದ ಇರುತ್ತಲ್ಲ ಅವ್ರ ಆಯುಷ್ ಕಡಿಮೆ ಅಂತೆ.
ಇಷ್ಟೇ ಸಾಕು ಜನರಿಗೆ ವಾರ್ನಿಂಗ್ ಕೊಡಲಿಕ್ಕೆ. ಇಟ್ಸ್ ಎ ಬ್ಯೂಟಿಫುಲ್ ಟಾಪಿಕ್ ನೀವು ತೊಗೊಂಡಿರೋದು ಇವತ್ತು. ನೋ ಡೌಟ್ ಈ ಹೊಟ್ಟೆ ಇರ್ತಾರೆ. ಬಟ್ ಒನ್ ಥಿಂಗ್ ಏನು ಗೊತ್ತಾ, ಈ ಏಷ್ಯನ್ಸ್ಗೆ ಆ್ಯಪಲ್ ಬೆಲ್ಲಿ ಅಂತೀವಿ ನಾವು. ಏನೆಲ್ಲ ಟ್ರೈ ಮಾಡ್ತಾರೆ, ಎಕ್ಸಸೈಸ್ ಮಾಡಿ ಹೊಟ್ಟೆ ಇಳಿಸೋಣ ಅಂತ, ಎಲ್ಲ ಇಳಿತದೆ, ಹೊಟ್ಟೆ ಮಾತ್ರ ಇಳಿಯಲ್ಲ. ಇದನ್ನು ಮಧ್ಯೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆಫಿನೆಟ್ಲಿ ಬೊಜ್ಜು ಒಂದು ಅನಾರೋಗ್ಯದ ಲಕ್ಷಣ. ಇದರಿಂದ 108 ಪ್ರಾಬ್ಲಮ್ಗಳಿದ್ದಾವೆ. ಅದರೊಳಗಾಗಿ ನಾವು ಜೆನೆಟಿಕಲಿ ಪ್ರೋನ್ ಏಷ್ಯನ್ ಜೀನ್ಸ್ ಇದೆಯಲ್ಲ, ನೀವು ಇಂಡಿಯಾ ಒಳಗೆ ಇಂಡಿಯನ್ಸ್ ಅಮೆರಿಕ ಒಳಗೆ ಸೆಟ್ಲ್ ಆಗಿದ್ದಾರಲ್ಲ 50 ವರ್ಷದಿಂದ, ಅಲ್ಲೂ ಕೂಡ ಅವರು ಮೋರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ಕಂಪೇರ್ ಟು ಅಮೆರಿಕನ್ಸ್. ಸೊ ಹಂಗಾಗಿ ಜೀನ್ಸ್ ಒಂದು ಪ್ರಾಬ್ಲಮ್ಮು. ಎರಡನೇದು ಈ ಫ್ಯಾಟ್. ಈ ಫ್ಯಾಟಲ್ಲಿ 2 ಥರ ಮೇಯ್ನ್ಲಿ ಇಂಪಾರ್ಟೆಂಟ್. ಸಬ್ಕ್ಯುಟೇನಿಯಸ್ ಫ್ಯಾಟ್, ನಮ್ಮೆಲ್ರಿಗೂ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ, ಹೊಟ್ಟೆ ಒಳಗೂ ಕೂಡ ಚರ್ಮದ ಆದರೆ ವಿಸರಲ್ ಫ್ಯಾಟ್ ಇರುತ್ತೆ ಒಳಗಡೆ. ನಮ್ಮ ಇಂಟೆಸ್ಟೈನ್ ಇರುತ್ತಲ್ಲ, ಅದು ಲಿವರು, ಕಿಡ್ನಿ ಎಲ್ಲ ಸುತ್ತು ಫ್ಯಾಟ್ ಇರುತ್ತೆ, ಅದನ್ನು ವಿಸರಲ್ ಫ್ಯಾಟ್ ಅಂತೀವಿ. ಅಲ್ಟಿಮೇಟ್ಲಿ ಫ್ಯಾಟು ಒಳ್ಳೆಯದು ಕೂಡ, ನಮಗೆ ಯಾವಾಗಲೂ ಅದನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ಎ ವಿಸರಲ್ ಫ್ಯಾಟ್ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಫ್ಯಾಟ್ ಜಾಸ್ತಿ ಇದ್ದರೆ ನಮಗೆ ಹೆಚ್ಚು ಹಾರ್ಮೋನ್ಸ್, ಹಾರ್ಟು ತುಂಬ ದುಡಿಬೇಕಾಗ್ತದೆ, ಅದಕ್ಕೆ ಬ್ಲಡ್ ಸಪ್ಲೈ ಮಾಡಲಿಕ್ಕೆ ಪ್ರತಿಯೊಂದು ಕೂಡ. ಸೊ ಇಟ್ಸ್ ಎ ಸೈನ್ ಆಫ್ ಡೇಂಜರ್, ಇಟ್ಸ್ ಎ ಸೈನ್ ಆಫ್ ನಾಟ್ ಗುಡ್ ಹೆಲ್ತ್ ಈ ಬೊಜ್ಜು ಅನ್ನೋದು. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ ವಿಸ್ತೃತವಾಗಿ.